ಹುಲಿಯಾದರೂ ಹುಲಿಯ ತಿನ್ನುವುದಿಲ್ಲ, ಇಲಿಯಾದರೂ ಇಲಿಯ ತಿನ್ನುವುದಿಲ್ಲ. ಮಾನವನಾದ ಮಾನವರನ್ನ ಹಿಂಸಿಸಿ ಅವರ ಸರ್ವಸ್ವವನ್ನೇ ಭಕ್ಷಿಸುತ್ತಲಿದ್ದೇನೆ. ನಿಜ ಮಾನವತ್ವದ ಅರಿವು ನೀಡಿ ರಕ್ಷಿಸೆನ್ನ ಗುರುಕುಮಾರ ಪಂಚಾಕ್ಷರೀಶ್ವರ. ಪೂಜ್ಯ ಗುರುಗಳ ವಚನ ಬಹಳ ವಿಶೇಷವಾಗಿರುವಂತ. ಅಜ್ಜೋರ ಲಿಂಗ ನುಡಿ ಘಟನ ಎಷ್ಟು ಅದ್ಭುತ ಇದೆ ಎಂದರೆ, ಒಂದು ಹುಲಿಗೆ ಹಸಿವೆ ಆಯಿತು ಅಂದರೆ ಹುಲಿ ಇನ್ನೊಂದು ಹುಲಿಯನ್ನು ಬೇಟೆ ಆಡೋದಿಲ್ಲ ಅಂತಾರೆ ಅಜ್ಜೋ. ಇಲಿಗೆ ಹಸಿವಾದ್ರೂ ಸಹಿತ ಅದು ಇನ್ನೊಂದು ಇಲಿ ತಿಂದು ಉದಾಹರಣೆನೇ ಇಲ್ಲ ಅಂತ. ನಾನು 83,99,999 ಜನ್ಮಗಳನ್ನ ದಾಟಿ ಈ ಮಾನವ ಜನ್ಮಕ್ಕೆ ನಾ ಬಂದಿದ್ದೇನೆ. ಮಾನವರನ್ನ ಹಿಂಸಿಸಿ ಭಕ್ಷಿಸುತ್ತಲಿದ್ದೇನೆ. ನಾನು ತಿನ್ನಲಿಕ್ಕತ್ತಿದ್ದೇನೆ, ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದೇನೆ. ಓ ಗುರುನಾಥ ಕುಮಾರೇಶ ಪಂಚಾಕ್ಷರೇಶ, ನನಗೆ ಈ ಮಾನವತ್ವದ ನಿಜವ ಬೋಧಿಸಿ ಅದರ ನಡೆ ನುಡಿಗಳನ್ನ ನನಗೆ ತಿಳಿಸು ಅನ್ನೋದನ್ನ ಗುರುಗಳು ಬರ್ಕೊಂಡ್ ಬರ್ತಾರೆ. ಸ್ವಲ್ಪ ನಾವೆಲ್ಲ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಮಾನವ ಅಂದ್ರೆ ಆಕೃತಿಯೊಳಗ ಮಾನವನಾಗೋದಲ್ಲ ಗುರುಗಳು ಹೇಳುವ ಮಾತು. ಸಂಸ್ಕೃತಿಯೊಳಗ ಮಾನವನಾಗ್ಬೇಕು. ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ಬಹಳ ದೊಡ್ಡದು. ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು. ಹಾಗಾಗಿ ಮನುಷ್ಯ ಯಾವಾಗಲೂ ಸಹಿತ ಹುಟ್ಟಿ ಬಂದ ಬಳಿಕ ಯಾಕೆ ಹುಟ್ಟಿದೆಯಪ್ಪ, ಸಾಯ್ಲಿಕ್ಕೆ, ಯಾಕೆ ಸತ್ಯಪ, ಹುಟ್ಲಿಕ್ಕೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಸೇನಂ ಏ ಸಂಸಾರೇ ಕಲುದು ಸ್ಥಾರೆ ಕೃಪಯ ಪಾರೆ ಪಾಯಿ ಮುರಾರಿ ಅಂದ್ರು ಶಂಕರಾಚಾರ್ಯ. ಹುಟ್ಟಿದೆಯಪ್ಪ, ಸತ್ಯಪ, ಏನು ಸಾರ್ಥಕ? ಮಾನವನ ಬದುಕು ಗೋಪುರದ ಗಡಿಯಾರದಂತೆ. ಅದನ್ನು ಕತ್ತೆತ್ತಿ ನೋಡಬೇಕು, ಕತ್ತೆತ್ತಿ ನೋಡಬೇಕನ್ನುವುದು ಕತ್ತಿಗೆ ಗೊತ್ತಿರಬೇಕು. ಗೊತ್ತಿದ್ದರೆ ಸಾಲದು, ಮುಳ್ಳುಗಳ ಲೆಕ್ಕಾಚಾರ ತಿಳಿದಿರಬೇಕು. ಇದು ಮಾನವನ ಬದುಕು ಅಂತ. ಎಷ್ಟು ಚಲೋ ಮಾತದನು. ಮಾನವನ ಬದುಕು ಗೋಪುರದ ಗಡಿಯಾರದಂತೆ. ನಮ್ಮ ಗದಗದೊಳಗ ಸ್ವಲ್ಪ ಹಿಂಗ್ ಟಾಂಗಾ ಕೂಟ ಕಡೆ ಹೋಗ್ಬಿಟ್ರೆ ದೊಡ್ಡ ಗಡಿಯಾರ ಅಂತ ಇವತ್ತಿಗೆ ನಾವು ನೋಡ್ತೀವಲ್ಲ. ಮಾನವನ ಬದುಕು ಗೋಪುರದ ಗಡಿಯಾರ. ಆ ಗಡಿಯಾರದೊಳಗೆ ಎಷ್ಟು ಮುಳ್ಳದವಪ್ಪ? ಎಷ್ಟದವ? 2. ಕಣ್ಣಿಲ್ಲದಂತ ವಿದ್ಯಾರ್ಥಿ ಅವನು 2 ಅಂತ ಹೇಳ್ತಾನೆ. ಯಾಕವರು ಅಂದ್ರೆ ಅವ್ರದೇ ಆದಂತ ಒಂದು ಗಡಿಯಾರ ಅದೇ, ಬ್ಲೈಂಡ್. ಅದು ಅವರು ಗಡಿಯಾರದೊಳಗೆ ಏನಿರ್ತದಂದ್ರೆ, 1 ನಿಮಿಷದ ಮುಳ್ಳಿರ್ತದೆ, 1 ತಾಸಿನ ಮುಳ್ಳಿರ್ತದೆ. ನಾವು ನೋಡುವಂತ ಗಡಿಯಾರದೊಳಗ 1 ಸೆಕೆಂಡಿನ ಮುಳ್ಳು, 1 ನಿಮಿಷದ ಮುಳ್ಳು, 1 ತಾಸಿನ ಮುಳ್ಳು. ಅನುಭಾವಿ ಅಂತಾನ ಮಾನವನ ಬದುಕು ಗೋಪುರದ ಗಡಿಯಾರದಂತೆ. ಅದನ್ನ ಕತ್ತೆತ್ತಿ ನೋಡಬೇಕಂತ. ಇದಕ್ಕೆ ಕುತ್ತಿಗೆ ಕತ್ತಿ ಅಂತಾರೆ. ಇದಕ್ಕೆ ಕತ್ತೆತ್ತಿ ನೋಡಬೇಕು. ನೋಡೋದಷ್ಟೇ ಅಲ್ಲ, ನೋಡಿದ ಮೇಲೆ ಅದರಾಗಿರತಕ್ಕಂಥ ಮುಳ್ಳಿನ ಜ್ಞಾನ ಚಂದ ತಿಳಿದಿರ್ಬೇಕು. 3 ಮುಳ್ಳು ಯಾವು? 1 ಬಾಲ್ಯ, 1 ಯೌವನ, 1 ಮುಪ್ಪು. ಈ 3 ಮುಳ್ಳುಗಳ ಲೆಕ್ಕಾಚಾರ ತಿಳಿದ್ರೆ ಈ ಮಾನವನ ಬದುಕು ಸಾರ್ಥಕತೆಯನ್ನು ಹೊಂದದೆ. ಅಜ್ಜೋರು ಇಲ್ಲಿ 1996-97 ಇಸ್ವಿ ಒಳಗ ಇದೇ ವೇದಿಕೆ ಮೇಲೆ ಅಜ್ಜೋರು ಪುರಾಣ ಪ್ರವಚನವನ್ನು ಹೇಳಬೇಕಾದ್ರೆ ಒಂದು ಘಟನಾ ಹೇಳ್ತಿದ್ರ. ಏನು ಘಟನಾ? ಯಾರೋ ಒಬ್ಬ ಬಂದು ಗುರುಗಳ ಹತ್ರ, ಬುದ್ಧಿ ನನ್ನ ಉದ್ಧಾರ ಮಾಡ್ರಿ ಅಂದ್ರಂತ. ತಮ್ಮ ಇಲ್ಲಿ ನೋಡಪ್ಪ, ಉದ್ಧಾರ ಮಾಡ್ರಿ. ಅಜ್ಜೋರಂದ್ರು, ನೀನೊಂದು ಕೆಲಸ ಮಾಡಪ್ಪ. ಏನ್ ಮಾಡ್ರಿ ಅಜ್ಜಾರ? ಉಪಯೋಗ ಇಲ್ಲದ ವಸ್ತು ತೆಗೆದುಕೊಂಡ ಬಾರಪ್ಪ, ನೀನು ಉಪಯೋಗ ಮಾಡ್ತೀನಿ ಅಂದ್ರ ಅಜ್ಜೋ. ಜಗತ್ತಿನೊಳಗೆ ಉಪಯೋಗ ಇಲ್ಲದ ವಸ್ತು ಅಂದ್ರೆ ಯಾವುದದ? ಆಶ್ರಮ ಬಿಟ್ಟು ಹಿಂಗ ಮಠ ಬಿಟ್ಟು ಹೊರಗೆ ಹೋದ, ಸ್ವಲ್ಪ ಕೈಯಾಗಿ ಹಿಂಗ ಮಣ್ಣು ಹಿಡ್ಕೊಂಡು, ನಾ ಹೇಳೋ ಕತೆ ಕಾಲ್ಪನಿಕ ಅಂತ ಹೇಳ್ತಿದ್ರ ಅಜ್ಜೋರು. ನಾ ಹೇಳೋ ಕತೆ ಕಾಲ್ಪನಿಕ, ಸತ್ಯ 100ಕ್ಕೂ 100 ಅಂತಿದ್ರ ಅಜ್ಜೋರು. ಮಣ್ಣು ಹಿಡ್ಕೊಂಡ ತಕ್ಷಣ ಮಣ್ಣು ಅವನ ಜೊತೆ ಮಾತನಾಡಿತಂತೆ. ಓಯ್ ಮನುಷ್ಯನೇ, ಯಾಕೆ ಹಿಡಿದಿದೀಯ ಮಣ್ಣ? ಮಣ್ಣಂತೋ ನೀವು ಉಪಯೋಗಿಲ್ಲ,
ಅವಾಗ ಮಣ್ಣು ಅಂತದೆ, ಇದೇ ಮಣ್ಣಿಗಾಗಿ ಮಹಾಭಾರತ ಆಗಿದೆ, ಇದೇ ಮಣ್ಣಿಗಾಗಿ ಅಣ್ಣ ತಮ್ಮಂದಿರು ಕುಸ್ತಿ ಹಿಡಿದಿದ್ದಾರೆ, ಇದೇ ಮಣ್ಣಿನೊಳಗೆ ಪ್ರತಿಯೊಂದು ನಗರ ಹಳ್ಳಿಗಳಲ್ಲಿ ಸ್ಟೇಷನ್ನು ಕೋರ್ಟ್ ನಿರ್ಮಾಣ ಆಗಿದೆ. ಓ ಹುಚ್ಚ, ನಾನು ಯಾಕೆ ಉಪಯೋಗ ಇಲ್ಲ ಅಂತದ್ದು ಮಣ್ಣು. ಅರೇ ಮಣ್ಣು ಉಪಯೋಗದಲ್ಲ. ಒಂದು ಕ್ಷಣ ಮತ್ತೆ ಹೀಂಗ ಬರೋದ್ರೊಳಗನೆ ಒಂದು 4-6 ಸಣ್ಣ 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 ಕಲ್ಲುಗಳನ್ನು ಹಿಡ್ಕೊಂಡು ಕಲ್ಲು ಮಾತಾಡಿತು, ಏ ಮನುಷ್ಯನೇ, ಯಾಕೆ ನನ್ನ ತೆಗೆದುಕೊಂಡು ನೀವು ಉಪಯೋಗಿಲ್ಲ? ಹುಚ್ಚದಿನಿ, ನಾವು ಉಪಯೋಗದಿನಿ. ಹೆಂಗ್ ಉಪಯೋಗದಿದಿ? ಮನೆ ಕಟ್ಟಬೇಕಾದ್ರೆ ದೊಡ್ಡ ದೊಡ್ಡ ಕಲ್ಲುಗಳಿಂದ ಮನೆ ಕಟ್ಟೋದಿಲ್ಲ, ಅಲ್ಲಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಕಲ್ಲುಗಳಿಟ್ಟರೆ ಮನೆ ಗಟ್ಟಿ ಆಗ್ತದೆ. ನಾನ್ಯಾಕೆ ಉಪಯೋಗಿಲ್ಲೋ ಅಂತದ ಕಲ್ಲ. ಅರೇ ಕಲ್ಲು ಉಪಯೋಗದಲ್ಲ ಅಂತ ತಿಳ್ಕೊಂಡು ಹೇಂಗ ಮನೆ ಕಡೆ ಬಂದ. ಒಂದು ಮಂಡ ಕಸಬರಿಗೆ ಬಿದ್ದಿತ್ತು. ಹಿಂಗ್ ಮುಟ್ಟಿದ್ ಒಳಗಿದ್ದ ಹೆಂಡತಿ ಕೇಳ್ದ, ಓ ಅಂದ. ಯಾಕ ಅಂದ. ಆ ಕಸಬರಿಗೆ ಯಾಕೆ ಮುಟ್ಟಿರಿ ಅಂತ. ಇಲ್ಲ, ಇದು ಉಪಯೋಗ ಇಲ್ಲ, ಗಪ್ಪನೆ ಕೆಳಗಿಡ್ರಿ ಅಂದ. ಯಾಕ ಅಂದ. ಮೊದಲ ಚಲೋ ಇದ್ದಾಗ ದೇವ್ರ ಮನೆ ಹೊಡಿತಿದ್ ಕಸ, ಆಮೇಲೆ ಅಡಿಗೆ ಮನೆ ಹೊಡಿತ್, ಆಮೇಲೆ ಹಾಲು ಹೊಡಿತ್, ಆಮೇಲೆ ಹೊರಗೆ ಹೊಡಿತ್. ಮುಂದ ಅಜ್ಜೋರ ಜಾತ್ರೆ ಬರ್ತದ, ಕಂಪೌಂಡಿ ಸುಣ್ಣ ಹಚ್ಚಕ್ ಬರ್ತದ, ಗಪ್ಪನೆ ಇಡ್ರಿ ಅಂದಕ್ಕೆ. ಮಂಡ ಕಸಬರಿಗೆ ಉಪಯೋಗ. ಹೀಂಗ್ ಒಳಗಡೆ ಹೋದ. ಅವನದೊಂದು ಪ್ಯಾಂಟ್, ಮಾಸಿದ ಪ್ಯಾಂಟ್ ಇತ್ತು. ಪ್ಯಾಂಟ್ ಮುಟ್ಟಿದ. ಹೆಂಡತಿ ಕೇಳಿದ್ರು, ಯಾಕ್ರಿ ಅಂದ್. ಇದು ಉಪಯೋಗ ಇಲ್ಲ, ಗಪ್ಪನೆ ಕೆಳಗಿಡ್ರಿ. ಉಟ್ಟರೆ ಪ್ಯಾಂಟ್ ಆತ್ರಿ, ಅರ್ಧ ಕಟ್ ಮಾಡಿದ್ರ ಬೊರಮೋಡ್ ಆತು. ಯಾಕೆ ಉಪಯೋಗ ಇಲ್ಲ? ಹೆಂಡತಿ ಮಾಸಿದ ಸೀರೆ ತಗೊಂಡು ಹೆಂಡತಿ ಅಂದು, ಅದನ್ಯಾಕೆ ಮುಟ್ಟಿರಿ ಅಂದ್. ಸೀರೆ ಉಪಯೋಗ ಇಲ್ಲ ನೋಡ್ರಿ, ಉಟ್ಟರೆ ಸೀರೆ ಆಯ್ತು, ಕಟ್ಟಿದ್ರ ಮಕ್ಕಳಿಗೆ ಏನಾಯ್ತ್ರಿ? ಜೋಳಿಗೆ ಆಯ್ತು. ಇಷ್ಟೆಲ್ಲ ಹಿಡಿಯೋದ್ರೊಳಗನ ಸಾಕಾಗಿ ಪ್ಲಾಸ್ಟಿಕ್ ತಂಬಿಗೆ ಹಿಡ್ಕೊಂಡವ. ತಂಬಿಗೆ ಹೇಳಿತು, ಏ ಹುಚ್ಚ ಮನುಷ್ಯನೇ, ಸೀರೆ, ಪ್ಯಾಂಟ, ಕಲ್ಲ, ಮಣ್ಣ, ಕಸಬರಿಗೆ ಮುಟ್ಟಿ ಉಪಯೋಗಿಲ್ಲ ಉಪಯೋಗಿಲ್ಲ ಅಂತ ಹುಡುಕ್ತಿಯಲ್ಲ, ಹೋಗು ಗುರುವಿನ ಬಳಿಗೆ. ಜಗತ್ತಿನೊಳಗ ಎಲ್ಲವೂ ಉಪಯೋಗದ ಬುದ್ಧಿ, ಉಪಯೋಗಿಲ್ಲದ ವಸ್ತು ಅಂದ್ರೆ ಈ ಮನುಷ್ಯ ಜನ್ಮ ಅಂತ ಹೋಗು, ನಿನ್ನ ಜೀವನ ಸಾರ್ಥಕ ಮಾಡ್ತಾನೆ ಗುರುನಾಥ ಅಂತ ಹೇಳಿದ್ರು. ಅದನ್ನೇ ಅಜ್ಜೋರು ಹೇಳ್ತಾರೆ ತಮ್ಮ ವಚನದೊಳಗ, ನನಗೆ ನಿಜ ಮಾನವತ್ವದ ಅರಿವು ನೀಡು ಕರುಣಿಸು ಕುಮಾರೇಶ. ಎಂತ ಮಾತ್ರಿ ಏತಮ್ಮ. ಈ ಭಾವ ಗುರುಗಳಲ್ಲಿ ಎಂತ ಮನೋಜ್ಞವಾಗಿತ್ತಲ್ಲ. ಹಾಗೇನೆ ಇವತ್ತಿನ ದಿವಸ ಪರಮಗುರು ಪಂಚಾಕ್ಷರಣ ಮಹಾಪುರಾಣದೊಳಗ ಇಂಥ ಮಾನವೀಯ ಮೌಲ್ಯಗಳನ್ನು ಮರೆತವರು, ಕಾಡೋರು, ಆಡೋರು, ಟೀಕೆ ಮಾಡೋರು ಯಾವ ಕಾಲಕ್ಕೂ ಇರ್ತಾರೆ. ದ.ರಾ. ಬೇಂದ್ರೆ ಬಹಳ ಚಲೋ ಮಾತು ಬರೀತಾನೆ. ನನ್ನನ್ನು ನಾನಷ್ಟೇ ಬಲ್ಲೆ ಏನ್ರಿ, ನನ್ನನ್ನು ನಾನಷ್ಟೇ ಬಲ್ಲೆ, ಉಳಿದವರು ಅಂದಾಜಷ್ಟೇ. ನಾನು ಯಾರು ಏನ್ರ ಯಾಕೆ ತಿಳ್ಕೊಳಕ್ರಿ, ನಾನು ನನ್ನನ್ನಷ್ಟೇ ಬಲ್ಲೆ, ಉಳಿದವರು ಅಂದಾಜಷ್ಟೇ. ಭೇದ ಬುದ್ಧಿ ಕಲಿಬೇಕಾದ್ರ ಕಾಸಿಗೆ ಹೋಗೋದು ಬೇಕಾಗಿಲ್ರಿ, ಗದಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೂ ಬರೋದು ಬೇಕಾಗಿಲ್ಲ. ಕಟ್ಟಿ ಮೇಲೆ ಕುಂತವ್ರಿ ಕಲಿಬಹುದು, ಊರಾಗ ಕುಂತಲ್ಲಿ ಕಲಿಬಹುದು. ಅದಕ್ಕೆ ರಾಷ್ಟ್ರಕವಿ ಕುವೆಂಪು ಅಂತಾರೆ, ಈ ಜಗತ್ತಿನೊಳಗ ಟೀಕೆಗಳು ಸಾಯುತ್ತವೆ ಅಂತೆ, ಕೆಲಸಗಳು ಉಳಿಯುತ್ತವಂತೆ. ಹಾಗೆ ಕುಮಾರಜ್ಜೋರು, ಪಂಚಾಕ್ಷರಜ್ಜೋರು, ಪುಟ್ಟರಾಜಜ್ಜೋರು ಟೀಕೆಗೆ ಕಿವಿ ಕೊಡಲಾರ್ದನೆ ಈ ಜಗತ್ತಿನೊಳಗ ಅವರು ಗದ್ದಿಗೆ ಒಳಗೆ ಕುಂತುಕೊಂಡ್ರು ಸಹಿತ ಇವತ್ತಿಗೂ ಸಹಿತ ಮರೆಯಾಗದ ಕೆಲಸ ಯಾವುದಂದ್ರೆ ಅದು ಸಂಗೀತ, ಸಾಹಿತ್ಯದ ಉಸಿರನ್ನ ಕೊಟ್ಟು ಹೋದ್ರಲ್ಲ, ಇದು ನಿಜವಾಗಲೂ ಮಾಡಿದ ಕೆಲಸ ಉಳಿತದೆ ಅಂತ. ಕಾಯ ಅಳುದರೂ ಸಹಿತ ಮಾಡಿದ ಕಾರ್ಯ ಉಳಿಬೇಕಂತೆ. ಹಾಗೆ ಹಾನಗಲ್ಲ ಕುಮಾರ ಶಿವಗಿಗಳವರು ಗಾನ ರಸಋಷಿಗಳಾಗಿರುವಂತ, ಉಭಯ ಗಾಯನ ವಿಶಾರದರಾಗಿರುವಂತ ಪಂಚಾಕ್ಷರಿ ಅಜ್ಜೋರಿಗೆ, ಪಂಚಾಕ್ಷರಿ ಮುಂದೆ ನೀ ಏನ್ ಕಲಿಬೇಕಂತ ಮಾಡಿಯಪ್ಪ? ಬುದ್ಧಿ, ನಾನು ಕರ್ನಾಟಕ ಸಂಗೀತವನ್ನು ಕಲಿತೆ, ಹಿಂದೂಸ್ತಾನಿ ಸಂಗೀತವನ್ನು ಕಲಿತೆ, ನನಗ ತಬಲಾ ಒಂದು ಕಲಿಸ್ಬಿಟ್ರೆ ಬಹಳ ಚಲೋ ಆಕೈತಿ ನೋಡ್ರಿಪ್ಪ ಅಂದ. ಹೌದು, ಮತ್ ತಬಲಾದ ಮೇಷ್ಟ್ರು ಎಲ್ಲಿದಾರ ನೋಡು, ಅವ್ರಿಗೆ ಪತ್ರ ಹಾಕೋಣ, ಅವ್ರನ್ನ ಶಿವಯೋಗ ಮಂದಿರ ಕರೆಸ್ಕೊಂಡ್ ಬಿಡೋಣ, ಅವ್ರಿಗೆ ಎಷ್ಟು ಪಗಾರ ಅಂತಾರ ಆ ಪಗಾರವನ್ನು ಕೊಟ್ಟು ಆ ತಬಲಾನು ನೀ ಕಲಿತು ಬಿಡಪ್ಪ ಅಂದ್ರು. ಬುದ್ಧಿ, ತಬಲಾಕ ಶಿಕ್ಷಕರು ಕರೆಸೋದಕ್ಕಿಂತ ರೀ
ನಮ್ಮ ಸೇವಾ ಮಾಡುವಂತ ನಮ್ಮ ಶಿಷ್ಯ ಅದಾನ್ರಿಪ್ಪ. ಯಾವ್ರ ಒಂದು ಅಂದ್ರ ಅಜ್ಜೋರ್ ಶಿಗ್ಗಾಂವ್ ತಾಲೂಕಿನೊಳಗ್ರಿ ಜೇಕಿನ ಕಟ್ಟೆ ಅಂತ ಬರ್ತೈತ್ರಿಪ್ಪ. ಅವನ ಹೆಸರು ಏನು ಅಂದ್ರೆ ಕುಮಾರಜ್ಜೋರ್. ಶಿವಯ್ಯ ಅಂತ ಹೇಳ್ರಿಪ್ಪ. ಹಾ ಶಿವಯ್ಯ ಬಾಯಿ. ಕುಮಾರಜ್ಜೋರ್ ಕರೆದ್ರು. ಪಂಚಾಕ್ಷರಿ ಏನ ಅಂತಾನಲ್ಲಪ್ಪ. ಹೌದ್ರಿ ಬುದ್ಧಿ. ಹಾಗಾದ್ರೂ ನೀ ಏನ್ ಮಾಡ್ಬೇಕಪ್ಪ, ನೀವೇನಂತೀರ ಅದನ್ನ ಮಾಡ್ತೀನ್ರಿಪ್ಪ. ಆಗಿಂದಾಗಿ ಕುಮಾರಜ್ಜೋರು ಬೆಳಗಾವಿ ಜಿಲ್ಲಾದೊಳಗೆ ಮಲ್ಲೇಶಪ್ಪ ಅಂತ ಹೇಳಿ ಅವರು ಬಹಳ ಅವತ್ತಿನ ದಿನಮಾನದಲ್ಲಿ ಸುಪ್ರಸಿದ್ಧವಾಗಿರುವಂತ ತಬಲ ನುಡಿಸುವಂತ ಶಾಪೂರ್ ಮಲ್ಲೇಶಪ್ಪ ಅಂತ ಹೇಳಿ ಬೆಳಗಾವಿ ಜಿಲ್ಲಾದಲ್ಲಿ ಶಾಪೂರ್ ಅಂತ ಬರ್ತಾರೆ. ಶಾಪೂರ್ ಮಲ್ಲೇಶಪ್ಪನವರಿಗೆ ಪತ್ರ ಬರೀತಾರೆ. ನಮ್ಮ ಗಾನಯೋಗಿ ಪಂಚಾಕ್ಷರ ಗವಾಯಿಗಳವರ ಶಿಷ್ಯನಾಗಿರುವಂತ ಜೇಕಿನಕಟ್ಟಿ ಶಿವಯ್ಯನವರು ನಿಮ್ಮ ಹತ್ರ ತಬಲಾ ಕಲಿಲಿಕ್ಕೆ ಬರ್ತಾರೆಪ್ಪ, ನೀವು ಚೆನ್ನಾಗಿ ಅವನಿಗೆ ತಬಲಾ ಕಲಿಸಬೇಕು ಅಂತ ಕುಮಾರಪ್ಪವ್ರ ಪತ್ರ ಬರೀತಾರೆ. ಎಂತ ಹೃದಯ ನೋಡ್ರಿ ಕುಮಾರಜ್ಜನ್. ಶಿವಯ್ಯನವರು ಶಾಪುರಕ್ಕೆ ಹೋದ್ರು ತಬಲಾ ಕಲೀಲಿ. ಈ ಸಂಗೀತನು ಕಲಿಬಹುದ್ರಿ, ಈ ಪುರಾಣ ಹೇಳೋದು ಕಲಿಬಹುದ್ರಿ, ಈ ತಬಲಾ ಕಲಿಯೋದು ಬಹಳ ಕಠಿಣ. ಇದಕ್ಕಿದು ಗಂಡು ವಿದ್ಯೆ ಅಂತ ಕರೀತಾರೆ. ಇದು ಈ ಕಡೆ ಏನಿದ್ರು ಎಡಕ, ಅದಕ್ಕಿದು ಬಲಕ್ಕದ ನೋಡ್ರಿ. ಇದು ಬಲ, ಇದು ಬಲ. ಯಾಕಂದ್ರೆ ಇದು ಒಂದು ಸತ್ತ ಆಡಿನ ಚರ್ಮ. ಇದು ಆಡಿನ ಚರ್ಮವನ್ನ ನುರಿತ ಹದಭರಿತವಾದಂತ ಒಬ್ಬ ಕಲಾವಿದ ತನ್ನ ಕಲಾ ಕೌಶಲ್ಯವನ್ನ ತನ್ನ ಬೆರಳಿನ ಮುಖಾಂತರವಾಗಿ ಮಾತನಾಡಿಸುವ ಕಲೆ ಏನೈತಲ್ಲ, ನಿಜವಾಗಲೂ ಕಲೆ ಎನ್ನೋದು ಅದು ಕಲೆ ತನಕ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಅದು ಕೋತಿ ವಿದ್ಯೆ ಅಂತ. ಹೆಂಗರ ಆಟ ಆಡ್ರಿ ಆಟ ಆಡಿಸ್ತಾ ಇರ್ತದಂತ. ಮತ್ತೆ ಕಲೆ ಕಲಾವಿದ ಎಲ್ಲರಿಗೆ ಆಗ್ಲಿಕ್ಕೆ ಬರೋದಿಲ್ಲ. ಕಲೆ ಅನ್ನೋದು ಗಂಧರ್ವ ವಂಶ ಅನ್ನೋದು ಹಿಂದಿನವರ ಮನೆತನದೊಳಗಿದ್ರೆ ಮಾತ್ರ ಈ ಕಲೆ, ಈ ಸಂಗೀತ ಬರ್ತದೆ ಅಂತ. ಶಾಪೂರ್ ಮಲ್ಲೇಶಪ್ಪನ ಬಲಿ ಜೇಕಿನಕಟ್ಟಿ ಶಿವಯ್ಯನವರು 4-6 ವರ್ಷಗಳ ಕಾಲ ಬಹಳ ಚೆನ್ನಾಗಿ ತಬಲಾ ಕಲಿತು ಬಂದ್ರು. ಅವರು ತಬಲಾ ಕಲಿತು ಬಂದ ಮೇಲೆ ಪಂಚಾಕ್ಷರಿ ಅಜ್ಜೋರು ಕುಮಾರ ಅಜ್ಜೋರಿ ಭೇಟಿ ಮಾಡಿಸಿದ್ರು. ಬುದ್ಧಿ, ಶಿವಯ್ಯ ಬಹಳ ಚಲೋ ತಬಲಾ ಕಲಿತು ಬಂದಾನ್ರಿಪ್ಪ, ಮತ್ತ ನಾನು ತಬಲಾ ಕಲಿತೀನ್ರಿ ಅಂತ. ಯಾರ ಕೈಯಾಗ್ರಿ? ಶಿಷ್ಯನ ಕೈಯಾಗ್ರಿ. ಇತಿಹಾಸ ನೆನಪಿಟ್ಟುಕೊಡ್ರಿ. ಗುರು ಶಿಷ್ಯನಿಗೆ ಪಾಠ ಹೇಳಿದ್ದು ಉದಾಹರಣೆ ಇದೆ. ಗುರು ಆ ಶಿಷ್ಯನನ್ನ ಮುಂದೆ ಕುಂದಿರಿಸಿಕೊಂಡು ತಾನು ಪಾಠವನ್ನು ಹೇಳಿ ಆ ಶಿಷ್ಯನ ಉದ್ಧಾರ ಮಾಡಿದ ಉದಾಹರಣೆ ಇದೆ. ಆದರೆ ಪಂಚಾಕ್ಷರ ಜೋರಿ ನಾಡಿನೊಳಗೆ ಇವತ್ತಿಗೂ ಸಹಿತ ನಂದದ ನಂದಾದೀಪವಾಗಿ ನಾದ ಬ್ರಹ್ಮವಾಗಿ ಗಾನಯೋಗಿಯಾಗಿ ಯಾಕೆ ಮೆರಿತಾರಂದ್ರ ಶಿಷ್ಯನಲ್ಲಿಯೂ ಸಹಿತ ದೊಡ್ಡತನ ಕಂಡೋರು ಯಾರಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜೋರು. ಅಜ್ಜೋರು ಯಾವಾಗಲೂ ಅಂತಿದ್ರು ಗುರುಗಳು ಒಂದು ಮಾತು, ತಮ್ಮ ಈ ಲಕ್ಷ ಕೊಟ್ಟು ಕೇಳ್ರಪ್ಪ, ಫಕೀರೇಶ್ ಕಣಿವಿ ಅವರಂತೇಳಿ ಬಹಳ ದೊಡ್ಡ ಸಂಗೀತಗಾರ. ಅವರು ಅಜ್ಜವ್ರ ಹತ್ರ ಅಂತ ಹೋಗಿದ್ರಂತ. ಇದು ನನಗೆ ಚೀದ್ ಬರವಲ್ಲದ್ರಿ ಅಂದ್ರಂತ ಅಜ್ಜು. ಮತ್ ಬಂದರ ಹತ್ರ ಹೇಳಿಸ್ಕೋಬೇಕು ಅಂದ್ರಂತ ಅಜ್ಜು. ನನ್ನ ಮಗಳಿಗೆ ಬರ್ತೈತ್ರಿಪ್ಪ, ಅದು ನನ್ನ ಮಗಳಿಗೆ ಬರ್ತೈತ್ರಿ, ನನ್ನ ಮಗಳ ಹತ್ರ ಹೆಂಗ್ ಹೇಳಿಸ್ಕೊಳ್ಳಿ ಅಂದ್ರಂತ. ಅಜ್ಜವ್ರ ಅಂದ್ರಂತ, ಮಗಳರ ಆಗುವಲ್ಲಕ್ಕ, ಸಣ್ಣ ಕೂಸರ ಆಗುವಲ್ಲಕ್ಕ, ಅವನ ಹತ್ರ ವಿದ್ಯೆ ಐತಿ ಅಂದ್ರೆ ನಮಸ್ಕಾರ ಮಾಡ್ಬೇಕಂದ್ರಂತ ಅಜ್ಜವ್ರು. ಹಾಲು ಬೇಕಾಗಿತ್ತು ಅಂದ್ರೆ ಆಕಳ ಕೆಳಗ್ ಕುಂದ್ರಬೇಕಲ್ಲ, ವಿದ್ಯೆ ಬೇಕಂದ್ರೆ ಸಿರಬಾಗ್ಲೇಬೇಕಲ್ಲ. ವಯಸ್ಸಿಗೆ ಬೆಲೆ ಕೊಡಬಾರದ್ರಿ, ಕತ್ತಿಗೆ ಬೆಲೆ ಕಟ್ಟಬೇಕೇ ಹೊರತು ವರಿಗೆ ಬೆಲೆ ಕಟ್ಟಬಾರದಷ್ಟ. ವರಿಗೆ ಬೆಲೆ ಕಟ್ಟಬಾರದು. ಅದು ವಿದ್ಯೆ ಯಾರ ಹತ್ರ ಇರಲಿ. 12ನೇ ಶತಮಾನದಲ್ಲಿ ಎಲ್ಲಾ ಶರಣರು ಶರಣೀಯರು ವಚನಗಳನ್ನ ಬರೆದ್ರೆ ಆ ವಚನಕ್ಕೆ ಅಂತಿಮ ಮುದ್ರೆಯನ್ನು ಕೊಟ್ಟು ಇದು ಚೆನ್ನಾಗಿದೆ ಅಂತ ವಚನಕ್ಕೆ ಮುದ್ರಿಕೆಯನ್ನು ಕೊಟ್ಟೋದಕ್ಕೆ ಪಾಸ್ ಮಾಡುವಂತ ಜ್ಞಾನ ಯಾರಿಗಿತ್ತು ಅಂದ್ರೆ ಅವಿರಳ ಜ್ಞಾನಿ ಚನ್ನಬಸವಣ್ಣವರಿಗಿತ್ತು. ನಮ್ಮ ಗುರುಗಳ ಹೆಸರು ಜನ್ಮನಾಮ ಪುಟ್ಟರಾಜಜ್ಜೋರು ಅಲ್ರಿ. ಪುಟ್ಟರಾಜಜ್ಜೋರು ಜನ್ಮನಾಮ ತೊಟ್ಟಿಲೊಳಗಿಟ್ಟಿದ್ದೇನೆಂದ್ರೆ ಚನ್ನಬಸವಣ್ಣ ಚನ್ನಬಸಯ್ಯ ಅಂತೆ ಪುಟ್ಟರಾಜಜ್ಜೋರು ಜನ್ಮನಾಮ ಇಟ್ಟಿದ್ದು. ಅದಕ್ಕೆ ಅಂತ ಅವಿರಳ ಜ್ಞಾನಿಗಳಾದರು ಗುರುಗಳು. ನೋಡಿ ತಮ್ಮ ಜೇಕಿನಕಟ್ಟಿ ಶಿವಯ್ಯನವರು ಮುಂದೆ ಕುಂದಿರಿಸ್ಕೊಂಡು ತಬಲಾ ಯಾಕ್ರಿ ಅವರು ತಮ್ಮ ಯಾರು ಮಾತಾಡೋದು? ಜೇಕಿನಕಟ್ಟಿ ಶಿವಯ್ಯನವರು ಮುಂದೆ ಕುಂದಿರಿಸ್ಕೊಂಡು ಅಜ್ಜೋರು ತಬಲಾ ಎಲ್ಲರೂ ಸಹಿತ ಬಲಗೈಲಿ ತಬಲಾ ಬಾರಿಸ್ತಾರೆ.
ಆದರೆ ಕನ್ನಡ ನಾಡಿನೊಳಗ ವಿಶೇಷವಾಗಿ ಬಲಗೈಲಿ ಡಗ್ಗಾ ನುಡಿಸಿ ಎಡಗೈಲಿ ತಬಲಾ ನುಡಿಸುವಂತ ಇಲ್ಲಿ ನಮ್ಮ ಬಸವರಾಜರು ಕುಂತ ನೋಡ್ರಿ. ಇದು ನಮ್ಮ ಆಶ್ರಮದಲ್ಲಿ ಬಹಳಷ್ಟು ಮಂದಿಗೆ ಈ ಹಿಂಗ್ ಎಡಗೈಲಿ ಬಾರಿಸೋದು ಬಂದಿಲ್ರಿ, ಏನೋ ಒಂದು ಬೆರಳನ್ನಷ್ಟು ಬಂದದ್ದು. ಮತ್ತೆ ಈ ಎಡಗೈಲಿ ಬಾರಿಸೋರಿ ಬಹಳ ವಿಶೇಷ ಮಂದಿ, ಈ ತಬಲಾ ಬಾರಿಸೋರು ಬಹಳ ವಿಶೇಷ ಮಂದಿ, ಈ ಕ್ರಿಕೆಟ್ ಆಡೋರು ಎಡಗೈ ಬ್ಯಾಟ್ ಬೀಸೋರು ಅವರು ವಿಶೇಷ ಇರ್ತಾರ ಅವರು. ಮತ್ತೆ ಎಡಗೈಲಿ ಏನಾದ್ರು ಒಮ್ಮೆ ಬಡದ್ರು ಅಂದ್ರೆ ಅದು ಸೊಣ್ಣಿನ ಮಾಯದಿರ್ಬೇಕ್ರಿ. ಅವ್ರು ಗೌಡ್ರ ಅವ್ರ ಅಂದ್ರೆ ಹಿಂಗ ಈ ಎಡಗೈ ಒಳಗ ತಬಲಾ ನುಡಿಸುವಂತಹದ್ದು. ಅಜ್ಜೋರು ಈ ಮಧ್ಯದ ಬೆರಳಿನಿಂದ ಹಿಂಗ ಹಾಕಿಬಿಟ್ರೆ ತಬಲಾ ಜರ್ರಂತಿತ್ತಂತ. ಯಾಕದ ಹಂಗಂತಿತ್ತಂದ್ರೆ ಅಖಂಡ ಬ್ರಹ್ಮಚರ್ಯದ ದಿವ್ಯ ಘನತೇಜೋ ಮೂರ್ತಿ ಅವರು. ಶಿಷ್ಯನ ಮುಂದೆ ಕುಂತ್ಕೊಂಡು ಶಿಷ್ಯ ಹೇಳಿದಂಗ ಪಾಠ ಕೇಳಿ 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 ಶಿಷ್ಯನಿಂದ ತಬಲಾ ಕಲಿತ ಗುರು ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜವ್ರು. ನಾವು ಅವೇನ್ ಹೇಳ್ತಾನ, ಅವೇನ್ ಹಾಡ್ತಾನ, ಅವೇನ್ ತಬಲಾ ಬಾರಿಸ್ತಾನ ಅನ್ಕೊಂತ ಹೋದ್ರೆ ವಿದ್ಯೆ ಹೆಂಗಾದಿತ್ತು ನಮ್ಮ ಬದುಕಿಗೆ. ಮೆಚ್ಚೋರದಾರ, ಹಚ್ಚೋರದಾರ, ಚುಚ್ಚೋರದಾರ. ವಾದಿಸಲು ಕಲಿತೆವು, ಬೋಧಿಸಲು ಕಲಿತೆವು, ಕಲಿತೇವೇನು ಹೊಸ ಹುಟ್ಟನು. ವಾದ ಮಾಡ ಕಲಿತೀವ್ರಿ, ಬೋಧನಾ ಮಾಡ ಕಲಿತೀವಿ, ಹೊಸಾದೇನಾದ್ರೂ ಸಹಿತ ನಾವು ಹಿಡಿದೀವೇನು. ನಮ್ಮ ಪರಿಸ್ಥಿತಿ ಹೆಂಗಾಗ್ಯದಂದ್ರ ಹಳೇದು ಬಿಡಲಿಲ್ಲ, ಹೊಸದು ಹಿಡಿಲಿಲ್ಲ. 6ಕ್ಕ ಏರ್ಲಿಲ್ಲ, 3ಕ್ಕ. ಆದರೆ ಗುರುಗಾನಯೋಗಿ ಪಂಚಾಕ್ಷರಿಯ ಜೋರು ಎಂತ ಒಂದು ವಿನಯದಿಂದ ತಬಲಾ ಕಲಿತ್ರಲ್ಲ. ಆ ತಬಲಾದೊಳಗ ಜೋರು ಏಕತಾಳ್, ಚೌತಾಳ್, ಜಪ್ತಾಳ್, ದೀಪ್ಚಂದಿ, ದಾದ್ರಾದ್, ತ್ರಿನ್ತಾಲ್, ತಿಲ್ವಾಡ್, ಮತ್ತೆ ಅದು ಚೌತಾಳ್, ಮತ್ರಿ ಸವಾರಿ, ಇನ್ನೂ 16 ತಾಳಗಳನ್ನು ಶಿಷ್ಯನಿಂದ ಅಜ್ಜೋರು ಕಲಿತು. ಇಷ್ಟೆಲ್ಲ ತಾಳಗಳನ್ನು ಕಲಿತರು ಸಹಿತ ಅಜ್ಜೋರು ತಾಳ್ಮೆ ತೀದುಕೊಂಡು. ಹೀಗೆ ಕುಮಾರಜ್ಜೋರು ಪಂಚಾಕ್ಷರಜ್ಜೋರ ಈ ಶಿಷ್ಯ ಪ್ರೇಮವನ್ನು ನೋಡಿ, ಅವರ ಕಲಿಯುವ ಹಂಬಲವನ್ನು ನೋಡಿ ಆನಂದ ಪಡ್ತಾರೆ. ಪಂಚಾಕ್ಷರಿ ಮತ್ತೆ ನೀ ಏನ್ ಕಲಿಬೇಕಂತ ಮಾಡಿಯಪ್ಪ, ಏನಂತಾರೆ ಸದಾಶಿವ ಕವಿಗಳು? ಒಂದು ಗೀತೆ ಮುಂದೆ ಚಿಂತನೆ ಮಾಡೋಣ. ಸಂಗೀತ ವಿದ್ಯೆಯ ಜನತೆಗೆ ನೀಡಿದೆ ಮಂಗಲಾತ್ಮನೇ, ಲಿಂಗರೂಪನೇ, ಮಂಗಲನೇ, ಪುಟ್ಟ ರಾಜಗುರುವರನೇ, ಮಂಗಲನೇ, ಪುಟ್ಟ ರಾಜಗುರುವರನೇ. ಪಂಚಾಕ್ಷರ ಗುರುವೇ ಪ್ರಭುವೇ, ಪಂಚಾಕ್ಷರ ಗುರುವೇ, ಪಂಚಾಕ್ಷರ ಗುರುವೇ ಪ್ರಭುವೇ, ಪಂಚಾಕ್ಷರ ಗುರುವೇ, ಪ್ರಭುವೇ, ಪಂಚಾಕ್ಷರ ಗುರುವೇ. ನಿನ್ನ ನಾಮ ವಿಶ್ವ ಪ್ರೇಮ, ನಿನ್ನ ನಾಮ ವಿಶ್ವ ಪ್ರೇಮ, ಪಂಚಾಕ್ಷರ ಗುರುವೇ, ಗುರುವೇ, ಪಂಚಾಕ್ಷರ ಪ್ರಭುವೇ, ಗುರುವೇ, ಪಂಚಾಕ್ಷರ ಪ್ರಭುವೇ. ಸದ್ಗುಣಧಾಮ ಜಗದ ವಿರಾಮ, ನಿರ್ಗುಣದೋಂಕಾರ ನಾದದ ಮಹಿಮಾ. ಸದ್ಗುಣಧಾಮ ಜಗದ ವಿರಾಮ, ನಿರ್ಗುಣದೋಂಕಾರ ನಾದದ ಮಹಿಮಾ. ಮೂಲ ಪ್ರಮಾಣದ ನಾದದ ಸಿರಿಯೇ,
ಮೂಲ ಪ್ರಮಾಣದ ನಾದದ ಸಿರಿಯೇ ಮಹಾಮಂತ್ರೋದಿತ ಸ್ವರಗಳ ದೊರೆಯೇ ಮಹಾಮಂತ್ರೋದಿತ ಸ್ವರಗಳ ದೊರೆಯೇ ಪಂಚಾಕ್ಷರ ಗುರುವೇ ಪ್ರಭುವೇ ಪಂಚಾಕ್ಷರ ಗುರುವೇ ಪ್ರಭುವೇ ಪಂಚಾಕ್ಷರ ಗುರುವೇ ಗುರುಪಾದ ನೀರಾಂಬೆಯ ಕರುಣೆಯ ಕಂದನೆ ಗುರುಕುಮಾರನ ಲೀಲಾನದನೆ ಗುರುಪಾದ ನೀಲಾಂಬೆಯ ಕರುಣೆಯ ಕಂದನೆ ಗುರುಕುಮಾರನ ಲೀಲಾನದನೆ ನಾಡಿನ ಅನಾಥರ ಅಂದರ ತಾರೆ ನಾಡಿನ ಅನಾಥರ ಅಂದರ ತಾನೆ ಕಾಡಶೆಟ್ಟಿಹಳ್ಳಿ ಗ್ರಾಮ ಕೀರ್ತಿ ಬಂದೋರನೆ ಕಾಡಶೆಟ್ಟಿಹಳ್ಳಿ ಗ್ರಾಮ ಕೀರ್ತಿ ಬಂದೋರನೆ ಪಂಚಾಕ್ಷರ ಗುರುವೇ ಪ್ರಭುವೇ ಪಂಚಾಕ್ಷರ ಗುರುವೇ ಪ್ರಭುವೇ ಪಂಚಾಕ್ಷರ ಗುರುವೇ ಸಂಗೀತ ಸುದೆಯ ಜನತೆಗೆ ನೀಡಿ ಮಂಗಲಾಂಗನೆ ಲಿಂಗರೂಪನೆ ಆ ಸಂಗೀತ ಸುದೆಯ ಜನತೆಗೆ ನೀಡಿದೆ ಮಂಗಲಾತ್ಮನೆ ಲಿಂಗರೂಪನೆ ಮಂಗಲನೆ ಪುಟ್ಟ ರಾಜಗುರುವರನೆ ಮಂಗಲನೆ ಪುಟ್ಟ ರಾಜಗುರುವರನೆ ಮಂಗಲನೆ ಪುಟ್ಟ ರಾಜಗುರುವರನೆ ಮಂಗಲನೆ ಪುಟ್ಟ ರಾಜಗುರುವರನೆ ಪಂಚಾಕ್ಷರ ಗುರುವೇ ಪ್ರಭುವೇ ಪಂಚಾಕ್ಷರ ಗುರುವೇ ಪ್ರಭುವೇ ಪಂಚಾಕ್ಷರ ಗುರುವೇ ನಿನ್ನ ನಾಮ ವಿಶ್ವ ಪ್ರೇಮ ನಿನ್ನ ನಾಮ ವಿಶ್ವ ಪ್ರೇಮ ಪಂಚಾಕ್ಷರ ಗುರುವೇ ಪ್ರಭುವೇ ಪಂಚಾಕ್ಷರ ಗುರುವೇ ಪ್ರಭುವೇ ಪಂಚಾಕ್ಷರ ಗುರುವೇ ಪಂಚಾಕ್ಷರ ಗುರುವೇ ಪಂಚಾಕ್ಷರ ಗುರುವೇ ಅವಿರತಂ ಗೀತದೊಳು ಅವಿರತಂ ಗೀತದೊಳು ಶಂಭುಸ್ತವನ ಗೈಯಲವನು ತನ್ಮಯ ಕಿವಿಯೊಳಗಣ ಕಂಬಲಾಶ್ವತ ಗಾನವಂ ನಿಲ್ಲಿಸಿ ಜವದೊಳಿತನ ಗಾನಗೇಳುತ್ತೆ ಶಿವನು ಜಡೆಮುಡಿಯೊಡೆಯ ಶಿವನು ಜಡೆಮುಡಿಯೊಡೆಯ ಗಾಗೆಯೋ ತವ ಕದಿಂ ತುಳಕಿರಲ್ಕೆ
ಶಿರವಲ್ಲಾಡಿಸುವನೈಸೆ ಅಲ್ಲಾಡಿಸುವನೈಸೆ. ಸಾಂಬ ಜೈ ನಮ ಪಾರ್ವತಿ ಪದ ಶಿವ ಹರ ಹರ ಮಹಾದೇವ. ಗಾನಯೋಗಿ ಪಂಚಾಕ್ಷರಿಯ ಜೋರು ಶಿವಯೋಗ ಮಂದಿರದ ಪುಣ್ಯ ಪರಿಸರದೊಳಗ ಶಿಷ್ಯರೆಲ್ಲರೂ ಕೂಡಿಕೊಂಡು ತಾಳ, ತಂಬೂರಿ, ತಬಲ ಇವನ ಶ್ರುತಿಗೂಡಿಸಿಕೊಂಡು ಪಂಚಾಕ್ಷರ ಜೋರು ಸಂಗೀತ ನಡೆದದ. ತಮ್ಮ ತಮ್ಮ ಕೇಳು. ಆ ಸಂಗೀತವನ್ನ ಈ ನರಲೋಕದ ಜನಗಳು ಕೇಳೋದಲ್ರಿ. ಸದಾಶಿವ ಕವಿಗಳು ಬರೀತಾರೆ, ಅವಿರತಂ ಗೀತದೊಳು ಶಂಭುಸ್ತವನ ಗೈಯಲ್ಕೆ ತನ್ನಯ ಕಿವಿಯೊಳಗಣ ಕಂಬಲಾಶ್ವತ ಗಾನಮಂ ನಿಲ್ಲಿಸಿ. ಪರಮಾತ್ಮ ನಿತ್ಯಲೂ ಸಹಿತ ಕಂಬಲಗಾನ ಅಂದ್ರೆ 8 ಮಂದಿ ನಾಗದೇವತೆಗಳಲ್ಲಿ ಒಬ್ಬನಾದಂಥವನು ಕಂಬಲ. ಆ ಕಂಬಲ ನಾಗನನ್ನ ಪ್ರತಿನಿತ್ಯರವರು ಸಂಗೀತವನ್ನ ಶಿವನ ಕಿವಿಯೊಳಗೆ ಹೇಳ್ತಿದ್ರಂತ. ಪಂಚಾಕ್ಷರಿ ಅಜ್ಜೋರ ಹಾಡೋದನ್ನ ಕೇಳಿದಂತ ದೇವರು ದೇವರು ಆ ಸಂಗೀತವನ್ನ, ಪರಮಾತ್ಮ ಆ ಸಂಗೀತವನ್ನೇ ಕೇಳೋದು ಬಿಟ್ಟು ಪಂಚಾಕ್ಷರದವ್ರ ಸಂಗೀತ ಕೇಳ್ತಾ ಇದ್ನಂತ. ಅದು ಯಾವ್ದು? ಗಪ್ ಕುಂದ್ರಿಸಿ ನೋಡಿ. ಅವರ ಸಂಗೀತ ಹಾಡ್ತಾ 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 ಇದ್ರೆ ಮೇಘಮಲ್ಹಾರ್ ರಾಗ ಪಂಚಾಕ್ಷರದ್ದು ಹಾಡ್ತಾ ಇದ್ರು. ಪರಮಾತ್ಮನಿಗೆ ಆನಂದವಾಗಿ ನಾದಲೋಲನಾಗಿರುವಂತ ಪರಮಾತ್ಮ ಹೀಂಗ್ ತಲೆ ಅಲ್ಲಾಡಿಸಿದ್ನಂತೆ. ನೋಡಿ ಎಷ್ಟು ಚಲೋ ಅದ. ಹೀಂಗ್ ತಲೆ ಎಲ್ಲ ಆಡಿಸಿದ ಮೇಘಮಲ್ಲಾರ ರಾಗವನ್ನು ಹಾಡ್ತಾ ಇರ್ಬೇಕು. ಹಿಂಗ್ ತಲೆ ಎಲ್ಲ ಆಡಿಸಿದರೆ ಬಿಳಿ ಮೋಡ ಹೋಗಿ ಕರಿಮೋಡವಾಗಿತ್ತು. ಮಳಿ ರಪ 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 ಸುರ್ಲಿಕ್ಕತ್ತು. ಪಂಚಾಕ್ಷರಜ್ಜೋರ ಗಾನದೊಳಗ ದೇವನೇ ಅಳಾಡಿಸುವಂತ ಇಂಥ ಸಂಗೀತವನ್ನ ಹಾಡಿದರು ಪಂಚಾಕ್ಷರಜ್ಜೋರು. ಊರಂದ ಮೇಲೆ, ಜನ ಅಂದ ಮೇಲೆ ಅನ್ನೋರಿರ್ತಾರ, ಅನ್ನೋರಿರ್ತಾರ. ಯಾಕ ಅನ್ನೋರಿರ್ತಾರ, ಯಾಕಂತ ಅನ್ನೋರಿರ್ತಾರ. ಕುಮಾರಜ್ಜೋರಿಗೆ ಒಂದು ಅಪಾದವನ್ನು ಕೊಟ್ರು ಜನಗಳು. ಏನ್ ಅಪವಾದದು? ಏನ್ರಿ, ಕುಮಾರಜ್ಜೋರು ಕಣ್ಣು ಇಲ್ಲದಂತ ಪಂಚಾಕ್ಷರಿ ಗವಾಯಿಗಳವರಿಗೆ ಅಲ್ಲೆಲ್ಲೋ ಮೈಸೂರೊಳಗ ಇಟ್ಟು ಸಂಗೀತ ಕಲಿಸ್ಯಾರಂತ. ಅವ್ರು ಏನ್ ಕಲಿಸಿದ್ರೋ ಇವ್ರು ಏನ್ ಹಾಡ್ತಾರೋ ಅಂದ್ರು ಜನ. ಜನರಾಡಿಕೊಳ್ಳಬಹುದು ನನಗೂ ನಿನಗೂ ಕೂಡಿ. ಮಧುರಚಂದ್ರ ಬರೀತಾರೆ, ಜನರಾಡಿಕೊಳ್ಳಬಹುದು ನನಗೂ ನಿನಗೂ ಕೂಡೆ, ಅವರೇನು ಬಲ್ಲರು ಒಳ ನಿಧಾನವ. ಒಳಗೇನು ಗೊತ್ತಿರ್ತದ್ರಿ? ಆಡಿಕೊಳ್ಳೋ ಜನಕ್ಕೆ ಏನು ಗೊತ್ತಿರ್ತದೆ? ಪಂಚಾಕ್ಷರಜ್ಜೋರಿಗೆ ಈ ಮಾತುಗಳು ಆಡುವಂತಹದ್ದು ಕುಮಾರಜ್ಜೋರಿಗೆ ಕಿವಿಗೆ ಬಿತ್ತು. ಮನಸ್ಸು ಶಿವ, ನಾನು ನನ್ನ ಮಗನಿಗೆ ಇಷ್ಟೆಲ್ಲ ಸಂಗೀತವನ್ನು ಕಲಿಸಿದ್ರು ಸಹಿತ ಜನ ಓದ್ದವ್ರ ಮಾತು ಕೇಳ್ರಿ ಅಂದ್ರೆ ಕಿವ್ಯಾಗ ಓದ್ದವ್ರ ಮಾತ ಕೇಳಿದ್ರಲ್ಲ ಅಂದ್ರ ಅಜ್ಜೋರು. ಜಗತ್ತೇ ಹಿಂಗದರಿ. ಹಾಳಾಗಿದ್ದ ಜಗತ್ತು ಎರಡರಿಂದ, ಒಬ್ರು ಇನ್ನೊಬ್ರಿಗೆ ಹೇಳಿ, ಇನ್ನೊಬ್ರದ್ದು ಕೇಳಿ. ಕುಮಾರಜ್ಜೋರು ಇದಕ್ಕೆ ತಕ್ಕ ಉತ್ತರ ಕೊಡಿಸಬೇಕು ಅಂತ ತಿಳ್ಕೊಂಡು ಒಂದು ಸಭೆ ಮಾಡ್ತಾರೆ. ಅದು ರಾಯಚೂರು ಜಿಲ್ಲೆಯ ಒಳಗ ರಾಮಗಡ್ಡಿ ಅಂತ ಒಂದು. ಆ ರಾಮಗಡ್ಡಿಯ ಒಳಗ ಈ ಕರ್ನಾಟಕದ ಪ್ರಸಿದ್ಧ ಸಂಗೀತಗಾರರು, ವಾದಕರು, ಸಾಧಕರು, ಗಾಯಕರು, ವಿದ್ವನ್ಮಣಿಗಳು, ವಿದ್ವಾಂಸರು, ಲಲಿತ ಕಲೆಗಳಿಗೆ ಅಧ್ಯಯನವನ್ನು ಮಾಡಿದಂಥವರು, ಭಕ್ತಾದಿಗಳು ಎಲ್ಲಾ ಭಾಗದಿಂದ ಹಾವೇರಿ, ಶಿವಮೊಗ್ಗ, ಮಂಗಳೂರು,
ಬೆಂಗಳೂರು, ಈ ಕಡೆ ಬಂದ್ರೆ ಬಿಜಾಪುರ, ಹೆಂಗ್ ಕಲಬುರಗಿ, ರಾಯಚೂರ್ ಎಲ್ಲಾ ಭಾಗಗಳಿಂದನೂ ಸಹಿತ ಇಷ್ಟನೇ ತಾರೀಕಿಗೆ ನಮ್ಮ ಶಿಷ್ಯನಾಗಿರುವಂತ, ನನ್ನ ಮಗ ಆಗಿರುವಂತ ಪಂಚಾಕ್ಷರನ ಒಂದು ಸಂಗೀತ ಇದೆ, ಯಾರು ಕೇಳಬೇಕನ್ನೋರು ಎಲ್ಲರೂ ಬರ್ರಿ ಅಂತ ಅಜ್ಜೋರು ವೇದಿಕೆ ತಯಾರು ಮಾಡ್ತಾರೆ. ಅವತ್ತಿನ ದಿನಮಾನದಲ್ಲಿ ರಾಮಗಡ್ಡೆಯೊಳಗ ಒಂದು ದಿವಸ ಅಲ್ಲ ರೀ, 2 ದಿವಸ ಅಲ್ಲ, 3 ದಿವಸ ನಿರಂತರವಾಗಿ ಅಜ್ಜೋರು ಸಂಗೀತವನ್ನ ಕೊಟ್ರೆ ಆ ಸಂಗೀತವನ್ನು ಕೇಳಿದಂತ ಜನ ಬೆಕ್ಕಸ ಬೆರಗಾಗಿ, ಹೌದಪ್ಪ ಕುಮಾರಜ್ಜೋರು ಮಾಡಿದ ಸಾಧನೆ ಬಹಳ ದೊಡ್ಡದು, ಪಂಚಾಕ್ಷರಿ ಅಜ್ಜೋರು ಹಾಡುವಂತ ಗಾಯನ ಇದು ನಾವು ಮೆಚ್ಚುವುದಲ್ಲ, ದೇವರು ಮೆಚ್ಚುವ ಗಾಯನ ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜೋರದು ಅಂತ ವಿಚಾರ ಮಾಡಿ 3 ದಿವಸದ ನಂತರ ಜನಗಳೆಲ್ಲ ಕುಮಾರಜ್ಜೋರ ಹತ್ರ ಬಂದ್ರು. ಬುದ್ಧಿ ಏನು ನಿಮ್ಮ ಶಿಷ್ಯನ ಸಂಗೀತ ಬುದ್ಧಿ? ನಾವೆಲ್ಲ ಒಂದು ತೀರ್ಮಾನ ಮಾಡಿದೀವಿ ಬುದ್ಧಿ. ಏನಂತ? ಈ ಗಾನಲೋಲರಾಗಿರುವಂತವರು, ಉಭಯ ಗಾಯನ ವಿಶಾರದರಾಗಿರುವಂತವರು, ಇವರಿಗೆ ನಿಮ್ಮ ಅಪ್ಪಣೆ ಆದರೆ ನಾವು ಇವರಿಗೆ ಒಂದು ಪ್ರಶಸ್ತಿಯನ್ನು ಕೊಡಬೇಕ್ರಪ್ಪ ಅಂತ. ಇಲ್ಲಿವರೆಗೂ ಇವರು ಪಂಚಾಕ್ಷರ ಗವಾಯಿಗಳಾಗಿದ್ರು. ಈ ರಾಮಗಡ್ಡೆಯೊಳಗೆ ಪಂಚಾಕ್ಷರಜರು ಒಂದು ಪ್ರಶಸ್ತಿ ಕೊಡ್ತಾರೆ. ಅದು ಯಾವುದು ಅಂದರೆ, ಅದು ಮರ್ಜಿ ಮರ್ಜಿ ಮಾಡಿ 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 ಅರ್ಜಿ ಹಾಕಿ ತಗೊಂಡು ಪ್ರಶಸ್ತಿ ಅಲ್ರದು ಏನ್ರಿ. ಪ್ರಶಸ್ತಿಗಳು ನಮ್ಮನ್ನೇ ಹುಡಿಕೊಂಡು ಬರಬೇಕು. ಬದುಕು ಅಂದ್ರೆ ಹಿಂಗಿರಬೇಕಲ್ಲ, ಮೊದಲ ನಾವು ಬೇಡಬೇಕು, ಆಮೇಲೆ ನಮ್ಮನ್ನ ಜನ ಬೇಡ್ಬೇಕಂತ. ಅದು ಎಲ್ಲಿ ಕುಂತರು ಸಹಿತ ಮಂದಿ ಬೆನ್ನ ಹತ್ತಿರ್ಬೇಕ್ರಿ, ಬರ್ರಿ ಅಜ್ಜರ ಸ್ವಲ್ಪ ನೋಡ್ ಬರ್ರಿ ಅಂದಿರ್ಬೇಕು, ಬರ್ರಿ ಕರೆದಿರ್ಬೇಕು ನಮ್ಮನ್ನ. ಪಂಚಾಕ್ಷರಿ ಅಜ್ಜೋರು ಆ ಸಂಗೀತವನ್ನ ಹಾಡಿದ ಮೇಲೆ ರಾಮಗಡ್ಡಿಯೊಳಗೆ ಪಂಚಾಕ್ಷರಿ ಅಜ್ಜೋರಿಗೆ ಒಂದು ಪ್ರಶಸ್ತಿ ಕೊಟ್ಟರು. ಅದು ಯಾವ ಪ್ರಶಸ್ತಿ ಅಂದ್ರೆ ಪಂಡಿತ ಅಂತ ಪ್ರಶಸ್ತಿ ಕೊಟ್ಟರು. ಅವತ್ತಿಂದ ಅಜ್ಜೋರು ಏನಾದ್ರು ಪಂಡಿತ ಪಂಚಾಕ್ಷರ ಗವಾಯಿಗಳು, ಉಭಯ ಗಾಯನ ವಿಶಾರದ ಪಂಡಿತ್ ಪಂಚಾಕ್ಷರ ಗವಾಯಿಗಳು ಅಂತ ನಾಮ ಬಂತು. ನೋಡಿ, ಕುಮಾರಜ್ಜೋರು ಒಮ್ಮೇನಾದ್ರೂ ಅದು ಸಮಾಜದೊಳಗೆ ಏರುಪೇರು ಆಗಿತ್ತು ಅಂದ್ರೆ ಅದನ್ನು ತಿದ್ದೋ ತನಕ ಕುಮಾರಜ್ಜೋರು ಬಿಡುತ್ತಿದ್ದಿಲ್ಲ. ಹೀಗೆ ಪಂಚಾಕ್ಷರಿ ಅಜ್ಜೋರು ಗಾಯನವನ್ನು ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಶಿವಯೋಗ ಮಂದಿರಕ್ಕೆ ಮತ್ತೆ ವಾಪಸ್ ಬಂದ ಮೇಲೆ ಅಜ್ಜೋರು ಕೇಳ್ತಾರೆ, ಪಂಚಾಕ್ಷರಿ ಮತ್ತೇನಾದ್ರೂ ಕಲಿಬೇಕಂತ ಆಸೆ ಐತೇನಪ್ಪ, ಹೇಳಿಬಿಡು. ಉಣ್ಣುವಾಗ 4 ರೊಟ್ಟಿ ಜಾಸ್ತಿನ ಉಣ್ಬೇಕಂತ್ರಿ, ಕಲಿಯುವಾಗ 4 ಅಕ್ಷರ ಜಾಸ್ತಿ ಕಲಿಬೇಕಂತ್ರಿ. ಈಗ 4 ರೊಟ್ಟಿ ಜಾಸ್ತಿ ಬಡಿಯೋರು ಇಲ್ರಿ, 4 ರೊಟ್ಟಿ ಉಣ್ಣೋರು ಇಲ್ರಿ. ಈಗ ಹಿಂದ ರೊಟ್ಟಿ ತಿನ್ಬೇಕಾದ್ರ ಅವರು ಬಡಿಯೋರು ತಮ್ಮ ನಮ್ಮ ದೇಶದೊಳಗೆ ಹೆಂಗಿತ್ತಂದ್ರ, ಹಡಿಬೇಕಾದ್ರೆ ಮಕ್ಕಳು ಎಣಿಸಿ ಹಡಿಲಿಲ್ಲ ಅಂತ್ರಿ, ರೊಟ್ಟಿ ಮಾಡ್ಬೇಕಾದ್ರೆ ಎಣಿಸಿ ರೊಟ್ಟಿ ಮಾಡ್ಲಿಲ್ಲ ಅಂತ್ರಿ. ಅದಕ್ಕೆ ಈಗ ಬೇರೆ ಕೇಳ್ತಿರ್ತಾನೆ, ನೀವು 1 ತಿಂತೀಯೋ 2 ತಿಂತೀಯೋ 4 ತಿಂತೀಯೋ 5 ತಿಂತೀಯೋ. ಅವ ಏನಾದ್ರೂ ಒಂದು ಮದುವೆಕ್ಕಿಂತ ಮೊದಲು ಒಂದು 10 ರೊಟ್ಟಿ ತಿಂತಾನೆ, ಸಾಯ ತನಕ ಅದಕ್ಕೆ ಹೆಣ್ಣ ಕೊಡಲ್ಲ ನೋಡ್ರಿ ಎಲ್ಲಾರು. ಅವ ಎಲ್ಲ ಮುನ್ಬಿಟ್ಟು ಓದೋ ಓದೋ ಅಂತ ಅಂದ್ರೆ ತಾಯಿ ನೆನಪಿಟ್ಟು ನಾನು ಹೇಳ್ತಾ ಇರೋದಪ್ಪ. ಪಂಚಾಕ್ಷರಜ್ಜೋರ ಸಂಗೀತ ಕಲಿತ ಮೇಲೆ ದ್ಯಾವಾಪುರ ಬಸವಲಿಂಗ ಶಾಸ್ತ್ರಿಗಳು ಅಂತ ಹೇಳಿ ಪಂಚಾಕ್ಷರಜ್ಜೋರ ಹತ್ರ ಬಹಳ ಮಂದಿ ಕೀರ್ತನಕಾರ ತಯಾರಾಗ್ತಾರೆ. ತಮ್ಮ ನೋಡ್ರಿ, ಮೊದಲು ನಮ್ಮ ನಾಡಿನೊಳಗ ಕೀರ್ತನ ಪರಂಪರೆ ಮೊಟ್ಟ ಮೊದಲು ನಾರದನಿಂದ ಈ ಕೀರ್ತನ ಪರಂಪರೆ ಆರಂಭಗೊಳ್ಳುತ್ತದೆ. ಆನಂತರ ಅದು ಎಷ್ಟೋ ಕಾಲವಾಗಿ ಗತಿಸಿ ಮತ್ತೆ ಈ ನಾಡಿನೊಳಗೆ ಕೀರ್ತನ ಪರಂಪರೆ 14-15ನೇ ಶತಮಾನದಲ್ಲಿ ಮತ್ತೆ ಕನಕದಾಸರು ಪುರಂದರದಾಸರು ಇದನ್ನ ಹರಿಕತೆ ಅಂತ ಮಾಡಿಕುವಂತ ಬಂತು. ಮತ್ತೆ ಎಷ್ಟೋ ಕಾಲಗಳಾಗಿ ಮತ್ತೆ 17ನೇ ಶತಮಾನದಲ್ಲಿ ತಂಜಾವೂರಿನಲ್ಲಿ ಮರಾಠಿಯೊಳಗೆ ಈ ಕೀರ್ತನೆಯನ್ನು ಮಾಡ್ಲಿಕ್ಕೆ ಬೆಂಗಳೂರು ಈ ಕಡೆ ಭಾಗಕ್ಕೆ ಹೋಗ್ಬಿಟ್ರೆ ಹರಿಕತೆ ದಾಸರು ಅಂತ ತಯಾರಾಗ. ವೀರಶೈವ ಲಿಂಗಾಯತ ಧರ್ಮದಲ್ಲಿ ಇವ ಶಿವಕೀರ್ತನೆಯನ್ನೋರೇ ಮಾಡೋರಿದ್ದಿಲ್ಲ, ಎಲ್ಲರೂ ಹರಿಕತೆಯನ್ನೇ ಕೇಳೋದಿತ್ತು. ಮೊಟ್ಟ ಮೊದಲು
ವೀರಶೈವ ಲಿಂಗಾಯತ ಧರ್ಮದಲ್ಲಿ ಶಿವಕೀರ್ತನೆಯನ್ನು ಮಾಡಿದ ಚಾಲನೆ ತಂದು ಕೊಟ್ಟವ್ರು ಯಾರಂದ್ರೆ ಅದು ಹಾನಗಲ್ಲ ಕುಮಾರ ಶಿವಗಳನ್ನು ಸಮಾಜ ನೆನಪಿಟ್ಟುಕೊಳ್ಬೇಕು. ಅಲ್ಲಿವರೆಗೆ ನಾವೆಲ್ಲ ಹರಿಕಥೆಯನ್ನೇ ಕೇಳ್ತಿದ್ವಿ ರೀ, ರಾಮಾಯಣ ಭಾಗವತ ಕಥೆಗಳನ್ನೇ ಕೇಳ್ತಿದ್ವಿ ನಾವೆಲ್ಲ. ಅದಕ್ಕೆ ಅಜ್ಜೋರು ಆ ಒಂದು ಕಥೆಗಳನ್ನ ಕೇಳಿ, ಅಜ್ಜೋರು ಬಹಳ ಪ್ರೀತಿಯ ಕಥೆಗಳು, ತಿರುನೀಲಕಂಠ, ಭೂ ಕೈಲಾಸ್, ಏನು ಆ ಕೀರ್ತನೆಯನ್ನು ಮಾಡ್ತಿದ್ರು. ದ್ಯಾವಾಪುರ ಬಸವಲಿಂಗ ಶಾಸ್ತ್ರಿಗಳು ಕೀರ್ತನ, ಪಂಚಾಕ್ಷರಿ ಅಜ್ಜೋರ ಸಂಗೀತ. ಏನು ಆ ಕೀರ್ತನೆ ರೀ, ಶಿವಯೋಗ ಮಂದಿರದ ಭಿಕ್ಷಕ್ಕಾಗಿ ಆ ಕೀರ್ತನೆಯನ್ನು ಅವರು ಮಾಡ್ತಾ ಇದ್ದರೆ, ಅಜ್ಜೋರ ಸಂಗೀತ ಇತ್ತಂದ್ರೆ ಏನು ಆ ಜನಗಳೆಲ್ಲ ಕೌತುಕದಿಂದ ಜಾತಕ ಪಕ್ಷಿ ಹಾಗೆ ಆ ಕೀರ್ತನವನ್ನು ಕೇಳ್ತಿದ್ರು. ಮುಂದೆ ಪಂಚಾಕ್ಷರ ಜೋರು ದ್ಯಾವಾಪುರ ಬಸವಲಿಂಗ ಶಾಸ್ತ್ರಿಗಳ ಕೀರ್ತನವನ್ನು ಕೇಳಿ 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 ಅಜ್ಜೋರು ಸಹಿತ ಕೀರ್ತನ ಮಾಡೋದು ಕಲಿತಾರೆ. ದ್ಯಾವಾಪುರ ಬಸವಲಿಂಗ ಶಾಸ್ತ್ರಿಗಳು ಎಷ್ಟು ಶಾಣೆಯರು ಅಂದ್ರೆ 1919 ಇಸ್ವಿಯೊಳಗೆ ಗದಿಗಿನೊಳಗೆ ರಾಚೋಟೇಶ್ವರ ಗುಡಿ ಒಳಗೆ ಒಂದು ತಿಂಗಳ ಕಾಲವಾಗಿ ಶ್ರಾವಣ ಮಾಸದಲ್ಲಿ ಕೀರ್ತನ ಮಾಡ್ತಾರೆ ಅವರು. ದ್ಯಾವಾಪುರ ಬಸವಲಿಂಗ ಶಾಸ್ತ್ರಿ ಅವ್ರು ಎಷ್ಟು ನೇಮ ಅಂದ್ರೆ 1928 ಇಸ್ವಿಯೊಳಗ ಶಿವಯೋಗ ಮಂದಿರದ ಒಟ್ಟುಗಳಿಗೆಲ್ಲ ತತ್ವಪದಗಳನ್ನ ಹಿಂಗ ಹಾಡಾಕ್ ಹಚ್ಚಿ ಒಟ್ಟುಗಳೆಲ್ಲ ಹಾಡ್ತಾ 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 ಇದ್ರೆ ಅದನ್ನ ಕೇಳ್ತಾ 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 ಲಿಂಗೈಕ್ಯರಾದವರು ದ್ಯಾವಾಪುರ ಬಸವಲಿಂಗ ಶಾಸ್ತ್ರಿ. ಇಂಥ ಕೀರ್ತನಕಾರರಿಗೆ ಜನ್ಮ ಕೊಟ್ಟ ಪುಣ್ಯ ಭೂಮಿ ಅದು ಶಿವಯೋಗ ಮಂದಿರ. ದ್ಯಾವಾಪುರ ಬಸವಲಿಂಗ ಶಾಸ್ತ್ರಿಗಳಾಗಲಿ, ಹಿರಿಯಾಳದ ವೀರಯ್ಯ ಶಾಸ್ತ್ರಿಗಳು, ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಶಿವಣಿಗೆಯವರು, ಬಸವಲಿಂಗ ಶಾಸ್ತ್ರಿಗಳು ಮತ್ತಿಕಟ್ಟಿಯವರು, ಇಂದುದರ ಶಾಸ್ತ್ರಿಗಳವರು, ಶ್ರೀಕಂಠ ಶಾಸ್ತ್ರಿಗಳು ನಲುವಡಿಯವರು, ಸದಾಶಿವ ಶಾಸ್ತ್ರಿಗಳು ಹುಕ್ಕೇರಿಯವರು, ಪಂಚಾಕ್ಷರದವರು ಪುರಾಣ ಬರೆದವರು, ಅವರು ಶಿವಯೋಗ ಮಂದಿರದೊಳಗೆ ತಯಾರಾದವರು. ಮಹಾಲಿಂಗ ಶಾಸ್ತ್ರಿಗಳು ದಾವಣಗೆರೆಯವರು. ಹೀಗೆ ಇಷ್ಟೆಲ್ಲ ಶಾಸ್ತ್ರಿಗಳನ್ನು ತಯಾರು ಮಾಡಿದ ಟಂಕಶಾಲೆ ಅಂದ್ರೆ ಅದು ಶಿವಯೋಗ ಮಂದಿರ. ಆ ಶಿವಯೋಗ ಮಂದಿರದೊಳಗೆ ದ್ಯಾವಾಪುರ ಬಸವಲಿಂಗ ಶಾಸ್ತ್ರಿಗಳನ್ನು ಸಹಿತ, ಚನ್ನ ಕವಿಗಳನ್ನು ಸಹಿತ ತಯಾರು ಮಾಡಿದ್ದು ಅದು ಶಿವಯೋಗ ಮಂದಿರ. ಇಂಥ ಶಿವಯೋಗ ಮಂದಿರದೊಳಗೆ ಅಜ್ಜೋರು ದ್ಯಾವಾಪುರ ಬಸವಲಿಂಗ ಶಾಸ್ತ್ರಿಗಳಿಂದ ಕೀರ್ತನ ಮಾಡೋದು ಕಲಿತರು. ಅಜ್ಜೋರು ಕೀರ್ತನಕ್ಕ ಮುಂದೆ ನಿಂತು ಬಿಟ್ರೆ ಪುರಾಣಕ್ಕ ಕೀರ್ತನಕ್ಕ ವ್ಯತ್ಯಾಸ ಇಷ್ಟೇ. ಕೀರ್ತನ ಮಾಡಬೇಕಾದ್ರೆ ನವರಸಗಳು ಅವನ ಬಳಿ ಇರಬೇಕಾಗ್ತದೆ, ಎಲ್ಲಾ ವಾದ್ಯಗಳ ಜ್ಞಾನ ಅವನಿಗಿರಬೇಕಾಗ್ತದೆ. ಅಲ್ಲಿ ಶಿವಗರ್ಜನೆ ಬಂದ್ರೆ ಶಿವಗರ್ಜನೆ ಮಾಡ್ಬೇಕ್ರಿ, ಅಲ್ಲಿ ನೃತ್ಯ ಮಾಡೋದು ಬಂದ್ರೆ ನೃತ್ಯ ಮಾಡ್ಬೇಕ್ರಿ, ಅಲ್ಲಿ ಅಳುವುದು ಬಂದ್ರೆ ಅಳೋದು ಆಗ್ಬೇಕ್ರಿ, ನಗೋದು ಬಂದ್ರೆ ನಗಿಸೋದು ಆಗ್ಬೇಕ್ರಿ. ಲಲಿತ ಕಲೆಗಳು ಯಾರಿಗೂ ಗೊತ್ತಿರ್ತಾವ ಅದೆಲ್ಲ ಕೀರ್ತನೆ ಮಾಡೋದು. ಇತ್ತಿತ್ತಲಾಗಿ ಈ ಕೀರ್ತನ ರಂಗ ಅನ್ನೋದೇ ಮರೆಯಾಗಿ ಹೋಗ್ತಾ ಇದೆ. ನಮ್ಮ ಹಿರಿಯರೆಲ್ಲ, ನಾವು ಹಿರಿಯರ ಕಾಲಗಳನ್ನು ನೆನಪಿಸಿಕೊಂಡ್ರೆ ನಮ್ಮ ರುದ್ರಾರಾಧ್ಯ ಶಾಸ್ತ್ರಿಗಳು ಕೋಡಿಕೊಪ್ಪ ಅವರು, ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಹಿರಿಯಾಳವರು, ಬಾಲಚಂದ್ರ ಶಾಸ್ತ್ರಿಗಳು ಚಿಕ್ಕಮಣ್ಣೂರವರಾಗ, ದೇವಗೇರಿ ಶಿವಯೋಗಿ ಶಾಸ್ತ್ರಿಗಳು ತಮ್ಮ ಪಂಚಾಕ್ಷರಿ ಜೋರು ಪುರಾಣವನ್ನು ಸರಿಸುಮಾರು ಒಂದು 40-50 ವರ್ಷ ಹೇಳಿದವರು. ಅವರು ಪುರಾಣ ಹೇಳ್ತಾ ಇದ್ರೆ ಪೂಜ್ಯ ಪುಟ್ಟರಾಜ ಅಜ್ಜೋರು ಗವ್ಯಾಗ ಕುಂತ್ಕೊಂಡ್ರ ಲಿಂಗ ಪೂಜೆ ಸಮಯ ಆದ್ರೂ ದೇವಗೇರಿ ಶಾಸ್ತ್ರ ಪುರಾಣ ಚಲೋತ್ ನಡಿ ಅಂತ ತಿಳ್ಕೊಂಡು ಪುರಾಣ ಮುಗಿಯುವ ತನಕನು ಸಹಿತ ದೊಡ್ಡಜ್ಜನ ಪುರಾಣ ಕೇಳಿದವ್ರು ಯಾರಂದ್ರೆ ಅದು ನಮ್ಮ ಗುರುಗಳು ಪುಟ್ಟರಾಜ ಅಜ್ಜೋರು ಅನ್ನೋದು ನೆನಪಿಟ್ಟುಕೊಳ್ಳಕು. ಆ ಪುರಾಣವನ್ನು ಹೇಳಿದವ್ರು ಯಾರಂದ್ರೆ ಅದು ದೇವಗಿರಿ ಶಿವಯೋಗಿ ಶಾಸ್ತ್ರಿಗಳು. ನಮ್ಮ ನಾಡಿನೊಳಗೊಂದು ಐತಿಹ್ಯ ಇದೆ. ಏನಿದೆ ಅಂದ್ರೆ ಶರಣಚರಿತಾಮೃತವನ್ನು ಕೇಳಬೇಕು ಅಂದ್ರೆ ಅದು ದಾನಪ್ಪ ತಿಕೋಟ್ ಅವರ ಬಾಯಿಂದನೇ ಕೇಳಬೇಕು ಅಂತ ಒಂದು ಐತಿಹ್ಯ ಇದೆ. ಬಸವ ಪುರಾಣವನ್ನು ಕೇಳಬೇಕಾಗಿತ್ತು ಅಂದ್ರೆ ಅದು ವೈರಾಗ್ಯದ ಮಲ್ಲನಾರ ಬಾಯಿಂದ ಕೇಳಬೇಕಂತ ಒಂದು ಇತಿಹಾಸ. ಪ್ರಭುಲಿಂಗ ಲೀಲೆಯನ್ನು ಕೇಳಬೇಕಾಗಿತ್ತು ಅಂದ್ರೆ ಮುದೋಳ ಮೃತ್ಯುಂಜಯ ಮಹಾಸ್ವಾಮಿಗಳ ಬಾಯಿಂದ ಕೇಳಬೇಕು ಅಂತ. ಹಾಗೆ ಪಂಚಾಕ್ಷರಿ ಜೋರ ಪುರಾಣವನ್ನು ಯಾರ ಬಾಯಿಂದ ಕೇಳಬೇಕಾಗಿತ್ತು ಅಂದ್ರೆ ಅದು ದೇವಗಿರಿ ಶಿವಯೋಗಿ ಶಾಸ್ತ್ರಿಗಳಿಂದ ಬಾಯಿಂದನೇ ಕೇಳಬೇಕು ಅನ್ನೋದು ನಾವು ಇವತ್ತಿಗೂ ಸಹಿತ ಅವರನ್ನ ನೆನೆಸ್ಕೊಳ್ತೇವೆ. ಅವರು ಹಾಕಿದ ಮಾರ್ಗಗಳು ದೇವಗಿರಿ ಅಜ್ಜವ್ರು ಭಾರಿ ಹೇಳ್ತಿದ್ದೀರಿ ಅಂತ ನಾವೆಲ್ಲ ಕೇಳ್ತೀವಿ ಅಲ್ರಿ. ಅವ್ರದ್ದು ಕೇಳಿವಿ ನಾವೆಲ್ಲ. ಎಂಥ ಅದ್ಭುತ ರೀ! ಆ ಅಳುವ ಪ್ರಸಂಗ ಬಂದ್ರೆ ಅಳುವುದು, ಆ ಹಾಡುವ ಪ್ರಸಂಗ ಬಂದ್ರೆ ಹಾಡೋದು. ಹೀಗೆ ಪಂಚಾಕ್ಷರಿ ಅಜ್ಜೋರು ಕೀರ್ತನಕ್ಕೆ ನಿಂತ್ಕೊಂಡು ಬಿಟ್ರೆ ಆ ಸಂಗೀತ ಸಾಹಿತ್ಯ, ಆ ನೃತ್ಯ ಬಂತು ಅಂದ್ರೆ, ಆ ಗರ್ಜನೆ ಬಂತು ಅಂದ್ರೆ ಭೀಮಕಾಯ ಎತ್ತರದ ಶರೀರ ಪಂಚಾಕ್ಷರಿ ಅಜ್ಜೋರು.
ಅವರೇನು ಸಣ್ಣವರಿಲ್ಲ. ಅವ್ರು ಎಷ್ಟು ಎತ್ತರಿದ್ರು ದೊಡ್ಡಜ್ಜೋರು ಅಂದ್ರೆ ಅವರು ಮಲಗಿರುವಂತ ಕಾಟ, ಕಟ್ಟಿಗೆ ಕಾಟ ಇವತ್ತಿಗಲ್ಲಿ ಒಳಗಡೆ ಇದಲ್ಲ, ಆ ಕಾಟದ ಎತ್ತರ ನೋಡಿಬಿಟ್ರೆ ಸಾಕು ದೊಡ್ಡಜ್ಜೋರು ಎಷ್ಟು ಎತ್ತರಿದ್ರು ಅಂತ ಗೊತ್ತಾಗತ್ತೆ. ಅವ್ರ ಶರೀರ ದೊಡ್ಡ ಎತ್ತರ, ಅವ್ರ ಭೀಮ ಕಾಯರಿ ಹಿಂಗ ನಿಂತ್ಕೊಂಡು ಬಿಟ್ರೆ 4 ಮಂದಿ ನಾನಾ ಅನ್ನೋರು ಜಗಜೆಟ್ಟಿ ಬಂದ್ರು ಸಹಿತ ಹಿಂಗ ಅವು ಚಿಳುಕುವಂತ ತಾಕತ್ತಿನ ಗುರು ಅಂದ್ರೆ ಅದು ಪಂಚಾಕ್ಷರಿ ಜೋರು. ಹೀಗೆ ಪಂಚಾಕ್ಷರಿ ಜೋರು ಕೀರ್ತನೆಯನ್ನ ಕಲಿತರು. ಆ ಕೀರ್ತನೆ ಎಷ್ಟು ಅದ್ಭುತವಾಗಿ ನಾಡಿನೊಳಗ ಮಾಡಿದ್ರು ಅಂದ್ರೆ ಎಲ್ಲರ ಮೈ ಮನಗಳು ಸಹಿತ ರೋಮಾಂಚನಗೊಳ್ಳಬೇಕು ಅಂತ ಕೀರ್ತನೆಯ ಕಲೆಯನ್ನು ಸಹಿತ ಅಜ್ಜೋರು ಕಲಿತ ಮೇಲೆ ಅವಾಗ ಕುಮಾರ್ ಅಜ್ಜೋರಂತಾರ, ಪಂಚಾಕ್ಷರಿ ಬರೀ ಕೀರ್ತನ ಕಲಿತಪ್ಪ, ಅಲ್ಲಲ್ಲಿ ಮಧ್ಯದಲ್ಲಿ ಸಂಸ್ಕೃತ ಶ್ಲೋಕಗಳನ್ನು ಕಲಿತ್ರೆ ಬಹಳ ಚೆನ್ನಾಗತ್ತೆ ಅಂದ್ರು ನೋಡ್ರಿ ಅಜ್ಜೋರ್ ಮಾತು. ಅವ್ರು ಎಟ್ಟರ ಕಲಿಸ್ಬೇಕನ್ನೋದು ಅವ್ರಿಗಿರ್ಬೇಕು, ಕಲಿಬೇಕನ್ನೋದು ಇವರಿಗೂ ಎಷ್ಟಿರ್ಬೇಕು. ಸಂಸ್ಕೃತವನ್ನು ಕಲಿಬೇಕಾದ್ರೆ ನೀನು ಬಾಗಲಕೋಟೆಗೆ ಹೋಗ್ಬೇಕಪ್ಪ, ನೀನು ಸಂಸ್ಕೃತ ಕಲಿ, ಅಲ್ಲಿರತಕ್ಕಂಥ ಒಟ್ಟುಗಳಿಗೆ ನೀನು ಸಂಗೀತ ಹೇಳು, ಇದು ಎರಡೂ ನೀನು ಒಂದು ವಿದ್ಯೆಯನ್ನು ಕೊಡು, ಒಂದು ವಿದ್ಯೆಯನ್ನು ತೆಗೆದುಕೋ ಅಂತ ಹೇಳಿದ್ರು ಅಜ್ಜೋರು. ಅಲ್ಲಿ ಹೋಗಿ ಒಟ್ಟುಗಳಿಗೆ ಅಜ್ಜೋರು ಸಂಗೀತ ಪಾಠ ಹೇಳ್ತಿದ್ರು. ಆ ನಂತರ ಅಜ್ಜೋರು ಸಂಸ್ಕೃತವನ್ನ ಕೆಲವೊಂದಿಷ್ಟು ದಿವಸ ಅಲ್ಲಿ ಬಾಗಲಕೋಟೆಯೊಳಗೆ ಕಲಿತು ಶಿವಯೋಗ ಮಂದಿರಕ್ಕೆ ಬಂದ್ರು ಅಜ್ಜೋರು. ಅಜ್ಜೋರು ಎಲ್ಲಾ ವಿದ್ಯೆಗಳನ್ನ ಕಲಿತು. ಏನೇನು ಕಲಿತರಿ? ಕರ್ನಾಟಕಿ ಸಂಗೀತವನ್ನ ಕಲಿತರು, ಹಿಂದೂಸ್ತಾನಿ ಸಂಗೀತವನ್ನ ಕಲಿತರು, ತಬಲಾ ಕಲಿತರು, ಕೀರ್ತನೆಯನ್ನ ಮಾಡೋದು ಕಲಿತರು, ಸಂಸ್ಕೃತವನ್ನು ಸಹಿತ ಕಲಿತರು. ಇಷ್ಟೆಲ್ಲ ಕಲಿತ ಮೇಲೆ ಅಜ್ಜೋರ್ಗೆ ಕುಮಾರ್ ಅಜ್ಜೋರು ನೀತಿಯನ್ನ ಹೇಳಬೇಕಾದ್ರೆ ಆ ನೀತಿ ಹೇಳುವಾಗ ಪ್ರೀತಿಯಿಂದ ಭೀತಿಯಿಂದ ಬುದ್ಧಿ ಬುದ್ಧಿ ನಾ ನೊಲ್ಲೆ, ಏನೊಲ್ಲೆ ನಾಳೆಗೆ